ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಸ್ಐಟಿ ತನಿಖೆಯನ್ನು ಆರಂಭ ಮಾಡಿದೆ. ಸಿಬಿಐ ಕೂಡ ಮಧ್ಯಪ್ರವೇಶ ಮಾಡುವ ಸಾಧ್ಯತೆಗಳ ನಡುವೆ ಅಂದ್ರೆ ಈಗ ಸಿಬಿಐ ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. 4 ಜನ ಬ್ಯಾಂಕ್ ಸಿಬ್ಬಂದಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಿ ಅಂತ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ತನಿಖೆಯನ್ನ ಸಿಬಿಐ ಚುರುಕುಗೊಳಿಸಿದೆ. ಸುಮಾರು 4 ಜನ ಬ್ಯಾಂಕ್ ಸಿಬ್ಬಂದಿಗೆ ನೋಟಿಸ್ ಕೂಡ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಿ ಅಂತ. ಇವತ್ತು ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು ಎಸ್ಐಟಿಯಿಂದ ಸಚಿವ ನಾಗೇಂದ್ರ ಆಪ್ತರಿಬ್ಬರ ಅರೆಸ್ಟ್ ಕೂಡ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 18 ನಕಲಿ ಕಂಪನಿಯ ಹೆಸರಲ್ಲಿ ಸುಮಾರು 94 ಕೋಟಿ ವರ್ಗಾವಣೆ ಆಗಿದೆ ಅನ್ನುವ ಮಾಹಿತಿ ಮೇಲ್ನೋಟಕ್ಕೆ ಸಿಬಿಐಗೆ ಸಿಕ್ಕಿದೆ. ಈ ಬೆನ್ನಲ್ಲೇ 45 ಕೋಟಿ ಹಣವನ್ನ ಫ್ರೀಸ್ ಮಾಡಿದೆ ಎಸ್ಐಟಿನೇ ಮೊದಲಿಗೆ ಆರಂಭ ಮಾಡಿದ್ದು ತನಿಖೆಯನ್ನ. ಸರ್ಕಾರ ರಚನೆ ಮಾಡಿದಂತಹ ಎಸ್ಐಟಿ 18 ಅಕೌಂಟ್ಗೆ ವರ್ಗಾವಣೆ ಆಗಿದ್ದ 94 ಕೋಟಿ ರೂಪಾಯಿ ಡ್ರಾ ಆಗಿದೆ. ಒಟ್ಟು ಇದರಲ್ಲಿ 100 ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿರುವಂತದ್ದು ಗಮನಕ್ಕೆ ಬಂದಿತ್ತು. 94 ಕೋಟಿ ಕೂಡ ಡ್ರಾ ಮಾಡ್ಕೊಂಡಿದ್ದಾರೆ ಖದೀಮರು. ಈಗ ಅದೆಲ್ಲವನ್ನ ಕೂಡ ಬಯಲು ಮಾಡಬೇಕು ಅಂದ್ರೆ ಕೆಲವರುಗಳಿಗೆ ನೋಟಿಸ್ ಕೊಡ್ಲೇಬೇಕಾಗತ್ತೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಲೇಬೇಕಾಗತ್ತೆ. ತನಿಖೆಯನ್ನು ಆರಂಭ ಮಾಡಿರೋ ಎಸ್ಐಟಿಯಿಂದ ಈಗಾಗಲೇ 45 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಸುಮಾರು 45 ಕೋಟಿ ಹಣವನ್ನ ಹೈದರಾಬಾದ್ನ ಫಸ್ಟ್ ಫಿನಾನ್ಸ್ ಸಹಕಾರಿ ಬ್ಯಾಂಕ್ನಲ್ಲಿದ್ದ 45 ಕೋಟಿ ಹಣ ಸೀಸ್ ಆಗಿದೆ. ಬಂಧಿತ ಆರೋಪಿ ಸತ್ಯನಾರಾಯಣ್ ಒಡೆತನದ ಫಸ್ಟ್ ಫಿನಾನ್ಸ್ ಸಹಕಾರಿ ಬ್ಯಾಂಕ್, ಇದೇ ಬ್ಯಾಂಕ್ ಖಾತೆಗೆ ನಿಗಮದಿಂದ ಸುಮಾರು 94.73 ಕೋಟಿ ಹಣ ವರ್ಗಾವಣೆಯಾಗಿತ್ತು. ಬ್ಯಾಂಕ್ನ 18 ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿತ್ತು ಸುಮಾರು 94.73 ಕೋಟಿ ರೂಪಾಯಿ. ಈಗ ಪ್ರಶ್ನೆ, 45 ಕೋಟಿ ಹಣವನ್ನ ಸೀಸ್ ಮಾಡಿದಾರಲ್ಲ, ಉಳಿದಿರುವಂತಹ ಹಣ ಎಲ್ಲೋಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕಾಗಿದೆ. 18 ನಕಲಿ ಕಂಪನಿಯ ಹೆಸರಲ್ಲಿ 94 ಕೋಟಿಗಿಂತಲೂ ಹೆಚ್ಚಿನ ಹಣ ಬೇರೆ ಕಡೆಗೆ ವರ್ಗಾವಣೆಯಾಗಿದೆ. ಅದರಲ್ಲಿ 18 ಅಕೌಂಟ್ಗೆ ಹೋಗಿದ್ದಂತಹ ವರ್ಗಾವಣೆಯಾಗಿದ್ದ ಹಣ ಕೂಡ ಡ್ರಾ ಆಗಿದೆ. 94 ಕೋಟಿ ಕೂಡ ಡ್ರಾ ಮಾಡಿದ್ದಾರೆ ಖದೀಮರು ಅಂತ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಸೊ ಇಲ್ಲಿ ತನಕ ಈ ಬಹುಕೋಟಿ ಹಗರಣದಲ್ಲಿ ಏನ್ ಕೇಳಿ ಬರ್ತಿತ್ತು, 45 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಉಳ್ದಿದ್ದು ಎಲ್ಲೋಗಿದೆ? ಇದೇ ದೊಡ್ಡ ಪ್ರಶ್ನೆ ಅಲ್ವಾ, ದೊಡ್ಡ ತಲೆನೋವಲ್ವಾ ಎಸ್ಐಟಿಗೆ ಸದ್ಯ? ವಿದ್ಯಾ, ಏನಂದ್ರೆ ಪ್ರಮುಖವಾಗಿ ವಾಲ್ಮೀಕಿ ನಿಗಮದಿಂದ ಹೋಗಿದಂತ 94.73 ಕೋಟಿ ಅಂದ್ರೆ 94 ಕೋಟಿ 73 ಲಕ್ಷ ಹಣ ಏನಿತ್ತು, ಹಣ ಈಗಾಗಲೇ ಸಂಪೂರ್ಣವಾಗಿ ಡ್ರಾ ಆಗಿರೋಂಥದ್ದು. ಆದರೆ ಸತ್ಯನಾರಾಯಣನ ಬಂಧಿಸುವಾಗ ಎಸ್ಐಟಿ ಅಧಿಕಾರಿಗಳು ಆತನ ಒಡೆತನದಲ್ಲಿದ್ದಂಥ ಸಹಕಾರಿ ಬ್ಯಾಂಕ್ ಏನಿತ್ತು, ಸಹಕಾರಿ ಬ್ಯಾಂಕ್ನಲ್ಲಿದ್ದಂಥ 45 ಕೋಟಿ ಹಣವನ್ನು ಫ್ರೀಸ್ ಮಾಡಿದ್ದಾರೆ. ಯಾಕೆಂದರೆ ಪ್ರಮುಖವಾದ ಕಾರಣ 18 ನಕಲಿ ಅಕೌಂಟ್ಗಳೇನಿತ್ತು, ಫೇಕ್ ಅಕೌಂಟ್ಗಳೇನಿತ್ತು, ಆ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟನ್ನು ಮಾಡಲಿಕ್ಕೆ, ಜೊತೆಗೆ ಹಣವನ್ನು ಸಂದಾಯವನ್ನು ಮಾಡಲಿ ಅಂದರೆ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ಹಣವನ್ನು ಡ್ರಾ ಮಾಡಲಿಕ್ಕೆ ಆತನೇ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಯಾಕೆಂದರೆ ನಾಗರಾಜ್ ಮತ್ತು ನಾಗೇಶ್ವರ ರಾವ್ ಅಂತ ಏನು ಇಬ್ಬರು ಆರೋಪಿಗಳಿದ್ದಾರೆ. ಅಂದರೆ ನಾಗೇಂದ್ರ ಅವರ ಇಬ್ಬರು ಆಪ್ತರು, ಸಚಿವ ನಾಗೇಂದ್ರ ಅವರ ಇಬ್ಬರು ಆಪ್ತರು ಅವರಿಬ್ಬರು, ಅವರ ಅಣತಿಯಂತೆ ಈ ಕೆಲಸ ಎಲ್ಲ ಸಂಪೂರ್ಣವಾಗಿ ನಡೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಂದರೆ ಸತ್ಯನಾರಾಯಣ ಅವರ ಬ್ಯಾಂಕ್ನ ಅಕೌಂಟ್ನಲ್ಲಿದ್ದಂಥ 45 ಕೋಟಿ ಹಣ ಏನಿತ್ತು, ಹಣವನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ 45 ಕೋಟಿ ಕೂಡ ಏನು ಇದೇ ವಾಲ್ಮೀಕಿ ನಿಗಮದಿಂದ ಬಂದಂಥ ಹಣ ಅಂತೇಳಿ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಕೂಡ ಇಲ್ಲ. ಯಾಕೆಂದರೆ 94 ಕೋಟಿ ಏನಿತ್ತು, 94 ಕೋಟಿಯನ್ನು ಸಂಪೂರ್ಣವಾಗಿ ಡ್ರಾ ಮಾಡ್ಕೊಂಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಕೋರ್ಟ್ನ ಮೆಟ್ಟಿಲಿರಿದಾಗ 45 ಕೋಟಿ ಕೂಡ ರಿಲೀಸ್ ಆಗುತ್ತೆ. ಯಾಕೆಂದರೆ ಅದು ಬೇರೆ ಜನರಿಗೆ ಸೇರಿದಂಥ ಹಣ ಆಗಿರುವಂಥದ್ದು. ಆದರೆ ಜನರ ಹಣ ಏನಿತ್ತು, ಈ ನಿಗಮದ ಹಣ ಏನಿತ್ತು, ಹಣವನ್ನು ಎಲ್ಲಿಗೆ ಸಂದಾಯವನ್ನು ಮಾಡಿದ್ದಾರೆ, ಜೊತೆಗೆ ಹಣವನ್ನು ಡ್ರಾ ಮಾಡ್ಕೊಂಡಂಥವ್ರು ಯಾರಿಗೆ ಕೊಟ್ಟಿದ್ದಾರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡಬೇಕಿರೋಂಥದ್ದು. ಸದ್ಯಕ್ಕೆ ಸಿಬಿಐ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಸಿಬಿಐ ಮೊನ್ನೆ ಅಷ್ಟೇ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿರೋಂಥದ್ದು. ದಾಖಲು ಮಾಡಿಕೊಂಡ ಬಳಿಕ ಯೂನಿಯನ್ ಬ್ಯಾಂಕ್ನಲ್ಲಿ ಅಕ್ರಮವನ್ನು ಮಾಡಿದಂಥ 3 ಸಿಬ್ಬಂದಿಗಳೇನಿದ್ರು ಅವರ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ಅವರನ್ನು ನೋಟಿಸನ್ನು ಕೊಟ್ಟು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿರೋಂಥದ್ದು. ಇವೆಲ್ಲದರ ನಡುವೆ ಎಸ್ಐಟಿ ಕೂಡ ಈ ಕಡೆ ಪ್ಯಾರಲಲ್ ಆಗಿ ತನಿಖೆಯನ್ನು ನಡೀತಾ ಇದೆ. ಬಹುತೇಕ ಸಿಬಿಐ ಎಸ್ಐಟಿ ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿಯ ತನಕ ಕೂಡ ಎಸ್ಐಟಿ ಮತ್ತು ಸಿಬಿಐ ಎರಡೂ ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತವೆ. ಅಷ್ಟರ ಒಳಗಡೆ ಏನಾದರೂ ದೊಡ್ಡ ಡೆವಲಪ್ಮೆಂಟ್ಗಳಾಗುತ್ತಾ, ಜೊತೆಗೆ ಯಾರನ್ನಾರು ಬಂಧನಕ್ಕೊಳಪಡಿಸ್ತಾರಾ ಸಿಬಿಐ, ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಹೊರಗಡೆ ಬರಬೇಕಾಗಿರೋಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ, ತಮ್ಮ ಡೀಟೇಲ್ಸ್ಗೆ.